ಗಿಡ ಇದೆ, ಎಲ್ಲರಿಗೂ ಲಾಭನೇ ಸಿಗೋದು. ಇದು ತುಂಬ ಒಳ್ಳೆ ಕೆಲಸ. ಇದಕ್ಕೋಸ್ಕರ ತುಂಬ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಇಲ್ಲಿಂದ ಪ್ರತಿಬಂಧದಿಂದ ವಿಡಿಯೋ ಬೇಡ, ಫೋಟೋ ಇರುತ್ತೆ. 1 ವರ್ಷ 2 ವರ್ಷ ಅಲ್ಲ, 100 ವರ್ಷ ಇರುತ್ತೆ. 100 ವರ್ಷ ಗಿಡ ಇಟ್ಟು ಎಲ್ಲರಿಗೂ ಲಾಭನೇ ಕೊಡೋದು. ಗಿಡ ಯಾರಿಗೂ ನೋಡೋಲ್ಲ, ಎಲ್ಲರಿಗೂ ಅಲ್ಲಿಂದ ಪ್ರಾಫಿಟ್ ಸಿಗುತ್ತೆ, ಎಲ್ಲರಿಗೂ ತುಂಬ ಲಾಭ ಆಗುತ್ತೆ. ಎಲ್ಲ ಜನ ಇದೆಲ್ಲ ಎಲ್ಲ ಎಲ್ಲ ನಮ್ಮ ಕರ್ನಾಟಕ ತುಂಬ ಆರಾಮಾಗಿದೆ, ಆರಾಮಾಗಿರಲಿ, ಎಲ್ಲ ಶಾಂತಿ ಈ ಮೇಲೆ ನಾನು ನೀವು ಪರಿಸರವನ್ನು ಬೆಳೆಸತಕ್ಕ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರ. ಇದೊಂದು ಒಳ್ಳೆ ಕೆಲಸ ಯಾವುದಿಲ್ಲ. ಸುಮಾರು ವರ್ಷಗಳ ನೋಡ್ರಿ, ನಾವೆಲ್ಲ ನೆರಳುಗಳಿಗೆ ದೇವಸ್ಥಾನದಲ್ಲಿ ಯಾವುದೋ ಕಣ್ಣಿನಲ್ಲಿ ಇಟ್ಕೊಬೇಕು. ಈ ಒಂದು ಗಿಡ ನೆಡ್ತೀರಿ, ಒಂದು 100 ಗಿಡ ಇದ್ದೀರಿ, ಒಂದು 100 ವರ್ಷ ಹೇಳುತ್ತೆ. ಇಂಥ ಕಾರ್ಯಕ್ರಮಗಳು ತುಂಬ ನಡೀಲಿ. ನಿಮಗೆ ಇಂಥ ಕಾರ್ಯಕ್ರಮದಲ್ಲಿ ಮಾಡಬೇಕಾದ್ರೆ ಖಂಡಿತ ನಮ್ಮೆಲ್ಲ ಸಹಕಾರ ಖಂಡಿತ ಇರುತ್ತೆ. ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಪರಿಸರವನ್ನು ಬಿಡತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ನಿಮ್ಮೆಲ್ಲರಿಗೂ ತಿರುಮಲ ಒಂದು ಚಾರಿಟಬಲ್ ಟ್ರಸ್ಟ್ ಫೌಂಡೇಶನ್ಗೆ ಸದಸ್ಯರಿಗೂ ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಒಳನಾಡಿಗಳು ಎಲ್ರಿಗೂ ಮತ್ತೊಮ್ಮೆ ಇಂಥ ಕಾರ್ಯಕ್ರಮ ಮಾಡಿರಿ. ಇಂಥ ಕಾರ್ಯಕ್ರಮ ಆಗಾಗ ಮಾಡ್ತಾ ಇದ್ದಾಗ ಬೇರೆಯವ್ರಿಗೂ ನಾವು ಮಾದರಿ ಆಗ್ತೀವಿ ಅಂತ ಹೇಳಿ ರಾಜ್ಯೋತ್ಸವದ ಶುಭಾಶಯ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಧರ್ಮೋ ರಕ್ಷತೆ ರಕ್ಷಿತ ಅಂತ ಒಂದು ನಮ್ಮಲ್ಲಿ. ಆದರೆ ಇವತ್ತಿನ ಕಾಲಕ್ಕೆ ಧರ್ಮೋ ರಕ್ಷತೆ ರಕ್ಷಿತ ಜೊತೆಗೆ ವೃಕ್ಷೋ ರಕ್ಷತೆ ರಕ್ಷಿತ ಅಂತ. ನಾವು ಎಷ್ಟು ವೃಕ್ಷವನ್ನು ನಾವು ಬೆಳೆಸ್ತೇವೆ, ಎಷ್ಟು ವೃಕ್ಷವನ್ನು ನಾವು ಸಾಕ್ತೇವೆ, ಅದರ ಮೇಲೆ ನಮ್ಮ ಮುಂದಿನ ಜೀವನ, ನಮ್ಮ ಮುಂದಿನ ಪೀಳಿಗೆ ನಿಂತಿದೆ. ನಾವು ಬೆಳೆಸುವಂಥ, ನಾವು ನೆಡುವಂಥ ವೃಕ್ಷ ನಮಗಂತೂ ಏನೂ ಸಿಗೋದಿಲ್ಲ. ಆದರೆ ನಮ್ಮ ಮುಂದಿನ ಜನರೇಷನ್ ಅವರಿಗೆ ಇದು ಉಪಯೋಗ ಬರ್ತದೆ. ಯಾರು ನಮ್ಮ ಅಜ್ಜ ನೆಟ್ಟಂಥ ಮರ ಇರ್ಬೋದು, ನಮ್ಮ ಮುತ್ತಜ್ಜ ನೆಟ್ಟಂಥ ಮರ ಇರ್ಬೋದು, ಇವತ್ತು ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ನೆಟ್ಟಂಥ ಏನು ಇವತ್ತು ಗಿಡ ಇರ್ತದೆ, ಅದು ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಸಮಾಜಕ್ಕೆ ಅದು ನೆರಳನ್ನು ಕೊಡ್ತದೆ, ಅದು ಅದರ ಫಲವನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ಇವತ್ತು ಏನು ತಿರುಮಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ, ಬೆಟ್ಟದ ಮೇಲಿರುವಂಥದ್ದು. ನಮ್ಮ ಕಾರ್ಯಕ್ರಮಗಳೆಲ್ಲ ಬೆಟ್ಟದಷ್ಟು ದೊಡ್ಡದಾಗ್ತದೆ. ಇಡೀ ಸಮಾಜಕ್ಕೆ ಆ ಬೆಟ್ಟ ಯಾವ ರೀತಿ ಎಷ್ಟು ದೂರದಲ್ಲಿ ಆ ಬೆಟ್ಟ ಕಾಣ್ತದೋ ಅದೇ ರೀತಿ ನಮ್ಮ ಕಾರ್ಯಕ್ರಮಗಳೆಲ್ಲ ಸಮಾಜಕ್ಕೆ ಇನ್ನೊಬ್ಬರಿಗೆ ಮಾದರಿ ಆಗುವಂತಹ ಒಂದು ಕೆಲಸವನ್ನು ತಿರುಮಲ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಲಿ. ಇದರ ಸಂಪೂರ್ಣ ಈ ಒಂದು ಸಹಕಾರ ನಮ್ಮಿಂದ ಖಂಡಿತ ಇದ್ದೇ ಇರ್ತದೆ. ಯಾವ ಟೈಮಲ್ಲಿ ಏನೇ ಹೇಳಿದ್ರು ಕೂಡ ನಾವು ಇದಕ್ಕೆ ಸನ್ನದ್ಧರಾಗಿರ್ತೇವೆ ಅಂತ ಹೇಳಿದ್ರೆ ನನ್ನ ಮಾತು.